ಕಣ್ಣೀರಿಟ್ಟಿದ್ದಾನೆ ಸಂತ್ರಸ್ತ. ಅಣ್ಣ ಹಿಂಗ್ ಮಾಡಿಬಿಟ್ರಲ್ಲಣ್ಣ, ಮರ್ಯಾದೆ ಹೋಗ್ತಿದೆಯಲ್ಲಣ್ಣ ಎಂದ ಸಂತ್ರಸ್ತ. ಆಗೋದು ಆಗೋಗಿದೆ, ಕೂತು ಮಾತಾಡೋಣ, ತಲೆ ಕೆಡಿಸ್ಕೋಬೇಡ ಅಂದಿದ್ದಂತೆ ಸೂರಜ್. ಯಾರ ಮರ್ಯಾದೆನೂ ಹೋಗಲ್ಲ, ಯಾರಿಗೂ ಗೊತ್ತಿಲ್ವಲ್ಲ ಅಂತಾರೆ ಸೂರಜ್. ದುಡ್ಡು ಕೊಡ್ತೀನಿ ಸುಮ್ಮನಿದ್ದು ಬಿಡು ಅಂತ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಂತೆ ಸೂರಜ್. ಅತ್ತ ಸಂತ್ರಸ್ತನಿಗೆ ಸಿಕ್ಕಲ್ಲೆಲ್ಲ ಕಚ್ಚಿ ಗಾಯ ಮಾಡಿಬಿಟ್ಟಿದ್ದಾನೆ ಸೂರಜ್. ಏನೋ ಈ ಹಸ್ವಲ್ಲಿರೋ ಹುಲಿ ತರ ಕಚ್ಚಿಬಿಟ್ಟವನಂತ ಸೂರಜ್. ಆಡೋ ಎಲ್ಲ ಆಟವಾಡಿ ಅಮಾಯಕರ ರೀತಿ ಮಾತನಾಡ್ತಿದ್ದಾನೆ ಸೂರಜ್ ರೇವಣ್ಣ. ಸಂತ್ರಸ್ತನ ಜೊತೆ ಸೂರಜ್ ರೇವಣ್ಣ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ. ಅಲ್ಲ, ಸೂರಜ್ ರೇವಣ್ಣ ಒಂದು MLC ವಿಧಾನ ಪರಿಷತ್ನ ಸದಸ್ಯ, ಎಷ್ಟು ಜವಾಬ್ದಾರಿಯುತವಾದಂತಹ ಸ್ಥಾನ ಅದು. ಆದರೆ ಒಂದು ಯುವಕನ ಜೊತೆ ಅನೈಸರ್ಗಿಕವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ತಾನೆ, ಅದು ಕೂಡ ಆತನ ಸಮ್ಮತಿ ಇಲ್ಲದೆ. ಅದು ಈಕ್ವಲ್ ಟು ರೇಪಿಗೆ ಸಮ. ಅದು ರೇಪ್ ಕೇಸಿಗೆ ಸಮ. ಒಂದು ಯುವಕನನ್ನ ಪುಸಲಾಯಿಸಿ ತೋಟದ ಮನೆಗೆ ಕರೆಸ್ಕೊಂಡು ಆತನ ದೇಹದ ಮೇಲೆ ವಿಕೃತವಾಗಿ ಕಚ್ಚೋದು, ಆತನ ಕಿವಿಗಳಿಗೆ ಮುತ್ತು ಕೊಡೋದು, ಅವನ ಸಮ್ಮತಿ ಇಲ್ಲದೆ ಆತನ ಜೊತೆ ಅನೈಸರ್ಗಿಕವಾದ ಅಸ್ವಾಭಾವಿಕವಾದಂತಹ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳೋದಿದೆಯಲ್ಲ, ಅದು ಕೂಡ ಅತ್ಯಾಚಾರ. ಹುಡುಗನ ಮೇಲೆ ನಡೆದಿರ್ತಕ್ಕಂತಹ ಅತ್ಯಾಚಾರ ಮಾಡಿರುವಂತಹದ್ದು ಸೂರಜ್ ರೇವಣ್ಣ, ವಿಕೃತವಾಗಿ ಕಚ್ಚಿರುವಂತಹದ್ದು ಸೂರಜ್ ರೇವಣ್ಣ, ಆತನ ಕಿವಿ, ತೊಡೆ ಮತ್ತು ಹೊಟ್ಟೆಯ ಭಾಗಕ್ಕೆ ಮುತ್ತು ಕೊಟ್ಟಿರ್ತಕ್ಕಂತಹದ್ದು ಸೂರಜ್ ರೇವಣ್ಣ. ಈ ಆರೋಪವನ್ನು ಮಾಡ್ತಾ ಇದ್ದಾನೆ ಈಗ ಆಪಾದಿತ ಅಥವಾ ಆರೋಪಿಯ ವಿರುದ್ಧ ಕೇಸ್ ಕೊಟ್ಟಿರ್ತಕ್ಕಂತಹ ಹುಡುಗ ಹೇಳ್ತಾ ಇರೋದು, ನನ್ನನ್ನು ಪುಸಲಾಯಿಸಿ ಕರೆಸ್ಕಂಡ, ನನ್ನ ದೇಹದ ಮೇಲೆ ಮುತ್ತು ಕೊಡೋದಕ್ಕೆ ಶುರು ಮಾಡ್ದ. ಒಂದು ರೀತಿಯ ನರಳಾಟಗಳು ಕೇಳಿಸ್ಕೋತು, ಒಂದು ರೀತಿಯ ಕೂಗಾಟಗಳು ಕೂಡ ಕೇಳಿಸ್ಕೋತು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಈ ಮಹಾನುಭಾವ ರಾತ್ರಿ ಆಗ್ತಾ ಇದ್ದ ಹಾಗೆ, ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಈ ಮನುಷ್ಯನಿಗೆ ವಿಚಿತ್ರವಾದ ಕಾಯಿಲೆ. ಹುಡುಗರ ನಂಬರ್ ಹುಡುಕೋದು, ಆ ಹುಡುಗರಿಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಆತ ಮೂಡಿಗೆ ಬಂದಾಗ ನರಳಾಡ್ಕೊಂಡು ಮಾಡಿರ್ತಕ್ಕಂತಹ ಮೆಸೇಜ್ಗಳನ್ನು, ಆ ಮೂಡು ಮುಗಿದ ಮೇಲೆ ಡಿಲೀಟ್ ಮಾಡಿರತಕ್ಕಂತಹ ಮೆಸೇಜ್ಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅದು ಮೆಸೇಜ್ ಮಾಡಿರುವಂತಹದ್ದು ಹುಡುಗಿಗಲ್ಲ, ಪ್ರೇಯಸಿಗಲ್ಲ, ಪ್ರಿಯತಮೆಗಲ್ಲ, ಒಬ್ಬ ಹುಡುಗನಿಗೆ, ಬಾಯ್ ಫ್ರೆಂಡಿಗೆ ಮಾಡಿರ್ತಕ್ಕಂತಹ ಮೆಸೇಜು. ಆ ಮೆಸೇಜಲ್ಲಿ ಹೃದಯದ ಸಿಂಬಲ್ ಕಳಿಸೋದೇನು, ಅಲ್ಲಿಂದ ಬರೋದೇನು, ಇವೆಲ್ಲವೂ ಕೂಡ ಮಾಡ್ತಾ ಇದ್ದಿದ್ದು ಈತನ ಕಾಮುಕನ ಒಂದು ಭಾಗವಾಗಿತ್ತು. ಈತನ ಮೆಸೇಜ್ಗಳು ಏನು ಮಾಡ್ತಾ ಇದೆಯಾ, ಮಲಗಲಿಲ್ವಾ, ನಿದ್ರೆ ಬರಲಿಲ್ವಾ, ಸ್ನಾನ ಮಾಡ್ದ, ಈ ಅರ್ಥದ ಒಂದರ್ಥದ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ರಾತ್ರಿಯ ಹೊತ್ತು ಕಾರಲ್ಲಿ ಡೋರ್ ತೆಗೆದು ಸ್ಟೈಲಾಗಿ ಬರ್ತಾ ಇದ್ದಾನಲ್ಲ, ಇದೇ ಮಹಾನುಭಾವ ಕಳಿಸ್ತಾ ಇದ್ದಂತಹ ಮೆಸೇಜ್ಗಳದು. ಎಸ್, ಇನ್ನು ಸೂರಜ್ ರೇವಣ್ಣ ಮತ್ತು ಹುಡುಗನ ಜೊತೆ ನಡೆದಂತಹ ಸಂಭಾಷಣೆ ಕೇಳಿಸ್ಕೋಬೇಕು ಅನ್ನೋ ಕುತೂಹಲ ನಿಮಗಿದ್ದೇ ಇರುತ್ತೆ. ಕೇಳಿಸ್ಕೊಂಡು ಬರೋಣ. ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಳಿಸ್ಕೊ, ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನನಗೆ ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನು ಏನಂತ ಅರ್ಥ ಮಾಡ್ಕೊಳ್ಳ. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ. ಈ ಜನ ಇದ್ದಾರೆ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ಬೇಕು. ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೆ, ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಆಯ್ತು, ಈಗ ವಿಷಯ ಆಗದ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತೀರಿ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗಿದ್ರೆ ವಿಷಯ ಆಗದ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತೀರಿ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗಿದ್ರೆ ವಿಷಯ ಆಗದ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತೀರಿ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗಿದ್ರೆ ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿನೇ ಮೆಸೇಜ್ ಹಾಕಿದ್ದೆ, ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಹೇಳೋಣ, ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ, ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸಲ್ಲ. ಇವಾಗ ಅವ್ರ ಮೊದ್ಲು ಬೈದಲ್ಲ ಅವ್ರ, ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಐತೆ. ಅಂತ ಹೇಳು, ಹಿಂಗಿರು ವಾಟ್ಸ್ಆಪ್ಗಳು ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಹಿಂಗಿರು ವಾಟ್ಸ್ಆಪ್ಗಳು ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು, ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಬಳಸ್ತಾ ಇದ್ದೀನಿ.
ಆಯ್ತಾ ಸ್ವಲ್ಪ ಏನಾದ್ರು ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ ಅದೇ ಇದೇನು ಬೇಡ ಆಯ್ತಾ ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್ ಹೌದಾ ಇಲ್ಲಿ ಯಾರ ಮರಿಗೂ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಹೌದಾ ಇಲ್ಲಿ ಯಾರ ಮರಿಗೂ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಆಯ್ತಾ ನಿಮ್ಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಡು ಆ ವಿಷಯನ. ಅದೇನು ನನ್ಗೆ ಒಳ್ಳೆಯ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನೀವು ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬ ಹತ್ರದಲ್ಲಿ ನೀನು ಮಾತಾಡ್ತೀನಿ ಅಷ್ಟೇ, ಅರ್ಥ ಆಯ್ತಾ? ಹೌದಾ ಇಲ್ಲಿ ಯಾರ ಮರಿಗೂ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಆಯ್ತಾ ನಿಮ್ಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಡು ಆ ವಿಷಯನ. ಅದೇನು ನನ್ಗೆ ಒಳ್ಳೆಯ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನೀವು ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬ ಹತ್ರದಲ್ಲಿ ನೀನು ಮಾತಾಡ್ತೀನಿ ಅಷ್ಟೇ, ಅರ್ಥ ಆಯ್ತಾ? ಅದ ನನಗ್ ಬೆಲೆ ಇದೆ, ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ವ. ನಾನು ಮನೆಗ್ ಬಂದಾಗ ಲೀವ್ ಮಾಡ್ಕೊಂಡೆ. ಈಗ ಆಗಿದ್ದಾಗೋಗಿದೆ ಕಣೋ, ಈಗ ನಾವು ಮುಂದೆ ನಾನು ಬೆಳೆಸ್ಬೇಕು ಅಂತ ಇದ್ದಾರೆ ಒಳ್ಳೆ ರೀತಿ. ಹಲೋ, ಈಗ ಆಗಿದ್ದಾಗೋಗಿದೆ ಕಣೋ, ಈಗ ನಾವು ಮುಂದೆ ನಾನು ಬೆಳೆಸ್ಬೇಕು ಅಂತ ಇದ್ದಾರೆ ಒಳ್ಳೆ ರೀತಿ. ಹಲೋ, ಹಾ ಹೇಳಿ. ನೀನು B.Com ಮಾಡಿದ್ದಲ್ಲ, ಮದರ್ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸರಿ. ಮದರ್ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸರಿ. ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಇಲ್ಲಿ ಹಾಸನಲ್ಲೇ ಮದರ್ ಡೈರಿ ಓಪನ್ ಆಗ್ತಿದೆ. ಆಯ್ತಲ್ವಾ? ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ. ನೋಡೋಣ ನಮ್ಮ ಭಾವನ ಹತ್ರ ಮಾತಾಡ್ತೀನಿ. ಮಾಡ್ತೀನಿ. ಸರಿ ಸರಿ ಆಯ್ತು. ಅದು ಅವತ್ತು ಯಾರ ಜೊತೆ ಹೇಳ್ಕೊಂಡೆಂದಲ್ಲ, ಅದು ಅವನಿಂದ ಅವನ ಮನೆಗೆ ಗೊತ್ತಾಗ ಕೇಳಿಸ್ಕೊಂಡ್ರಲ್ಲ ಗೆಳೆಯರ ಸಂಭಾಷಣೆ ಇದು, ಗೆಳೆಯರ ಸಂಭಾಷಣೆ. ನೀನು ಸಮಾಜದ ಮುಂದೆ ಬರಬೇಕು, ನಿನ್ನನ್ನು ಸಮಾಜದ ಮುಂದೆ ತರ್ತೀನಿ, ಆಗೋಯ್ತು, ಅತ್ಯಾಚಾರ ಮಾಡಿ ಆಗೋಯ್ತು ಅಂದರೆ ಏನರ್ಥ? ಈತನನ್ನು ನಂಬಿ ಆತ ಹೋಗಿದ್ದ, ಆಗಬಾರದಂತಹ ಕೃತ್ಯಕ್ಕೆ ಒಳಪಟ್ಟ, ತನ್ನ ಮಾನವನ್ನು ಈತಗೆ ಒತ್ತೆ ಇಟ್ಟ, ಸೂರಜ್ ಅಂದುಕೊಂಡಿದ್ದ ಕೆಲಸವನ್ನೂ ಕೂಡ ಮಾಡಿಬಿಟ್ಟ. ಎಲ್ಲವೂ ಆದ ಬಳಿಕ ಆತನಿಗೆ ಹೇಳುವಂತಹದ್ದು, ನಿನ್ನನ್ನು ನಾನು ಸಮಾಜದ ಮುಂದೆ ತರಬೇಕು, ನೀನು B.Com ಪಾಸ್ ಮಾಡ್ಕೊಂಡಿರ್ತಕ್ಕಂತಹ ಹುಡುಗ, ನಿನ್ನನ್ನು ನಾನು ಮುಂದೆ ತರ್ತೀನಿ ಅಂತ ಆಶ್ವಾಸನೆಗಳನ್ನು ಕೊಟ್ಟು